ಮೃತ್ತಿಕೆಯಲ್ಲೇ ಯಾಕೆ ಮಾಡಬೇಕು ಅಂತಂದರೆ, ಪಾರ್ವತಿ ತನ್ನ ಮೈಯ ಮಣ್ಣನ್ನು ತೆಗೆದು ಸುಂದರವಾದ ಮಗುವನ್ನು ಸೃಷ್ಟಿ ಮಾಡಿ ತನ್ನ ಪಂಚಪ್ರಾಣಗಳನ್ನು ಅದರಲ್ಲಿ ಇರಿಸಿ ಪ್ರತಿಷ್ಠೆ ಮಾಡ್ತಾಳೆ. ಮುಂದೆ ಮಹೇಶ್ವರ ಬಂದು ಅವನಿಗೂ ಆ ಗಣಪತಿಗೂ ಸಂವಾದ ಆಗುತ್ತೆ. ಅವನ ಕುತ್ತಿಗೆ ಕಡಿತಾನೆ. ಮುಂದೆ ಆನೆ ತಲೆಯನ್ನು ತಂದಿಡ್ತಾನೆ. ಇದೆಲ್ಲ ಕತೆ ನಂಬುವಂಥದ್ದಲ್ಲ ಅಂತ ತುಂಬ ಏನು ಕತೆಗಳೆಲ್ಲ ಅಡಗೋಲಜ್ಜಿ ಕತೆ ಅಂತ ಹೇಳ್ತಾರೆ. ಸರಿ, ಇಂಥದ್ದೊಂದು ಕತೆ ನೀವು ಬರೀರಿ ನೋಡೋಣ, ನೀವು ಬರೀರಿ ನೋಡೋಣ. ನೀವೇ ಒಂದು ಆಲೋಚನೆ ಮಾಡಿ ಇಂಥ ಕತೆ ಬರಿಬೋದಲ್ಲ. ಹಿಂದಿನವರು ಬರೆದಿರ್ತಕ್ಕಂಥ ಈ ಕತೆ ಸತ್ಯ ಹೌದೋ ಅಲ್ವೋ ಗೊತ್ತಿಲ್ಲ. ಇದರಲ್ಲಿ ಸುಳ್ಳಂತೂ ಇಲ್ಲ. ಯಾಕೆ ಅಂದರೆ ನಾವು ಈ ಕಥೆಯ ಒಳಗೆ ಹೊಕ್ಕು ತಾತ್ವಿಕತೆಯನ್ನು ಅರ್ಥ ಮಾಡ್ಕೋಬೇಕು. ಅಲ್ಲಿ ಪಾರ್ವತಿ ಅನ್ನೋಳು ಒಂದು ಹೆಣ್ಣಲ್ಲ, ಅವಳು ಮನೋಭಿಮಾನಿನಿ ದೇವತೆ, ಮನಸ್ಸಿನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಆಫೀಸರು. ಅವಳ ಗಂಡನೂ ಕೂಡ ಪಾರ್ವತಿ ಬುದ್ಧಿಗೆ ಅಭಿಮಾನಿ, ಮನಸ್ಸಿಗೆ ಅಭಿಮಾನಿ ಶಂಕರ. ತನ್ನ ಮನಸ್ಸಿನಿಂದ ಈ ಪ್ರಕೃತಿಯಲ್ಲಿ ದೊರೆಯುವಂಥ ಧೂಳನ್ನು ತೆಗೆದು ಅವಳು ಮೃತ್ತಿಕೆಯನ್ನು ಸೃಷ್ಟಿ ಮಾಡಿ ಅದರ ಗಣಪತಿಯನ್ನು ಮಾಡಿ ತಲೆಯನ್ನು ಇಟ್ಲು. ಪ್ರಶ್ನೆಗೆ ಒಂದು ಪ್ರಶ್ನೆ ಬರುತ್ತೆ. ಅವಳೇ ತನ್ನ ಮೈಯಿಂದ ಮಣ್ಣನ್ನು ತೆಗೆದು ಒಂದು ಮಗುವನ್ನು ಮಾಡಿದ ಮೇಲೆ ಮುಂದೆ ಅವರಪ್ಪ ಬಂದು ಆ ಮಗುವಿನ ತಲೆ ತೆಗೆದ ಮೇಲೆ ಪುನಃ ನನ್ನ ಮಗುವಿಗೆ ಪ್ರಾಣ ಕೊಡು ಅಂತ ಕೇಳಿದ್ರೆ ಏನು ಅರ್ಥ ಇದೆ? ಏನು ಅಂತಂದರೆ, ನೀವೇ ಹೇಳ್ತಾ ಇದ್ದೀರ ಮನೋಭಿಮಾನಿನಿ ಅಂತ. ಎಲ್ಲರ ಮನಸ್ಸನ್ನು ಬುದ್ಧಿಯನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಬುದ್ಧಿಗೆ ಅಭಿಮಾನಿಯವಳು. ಅವಳಿಗಷ್ಟು ಬುದ್ಧಿ ಇಲ್ವಾ? ನಾನು ಇಂಥದ್ದೊಂದು ಮಗುವನ್ನು ಸೃಷ್ಟಿ ಮಾಡ್ತೀನಿ, ಅದಕ್ಕೊಂದು ಸ್ವಲ್ಪ ಬುದ್ಧಿ ಹೇಳಬೇಕು ನಾನು. ಏನು ಅಂತಂದರೆ, ನಿಮ್ಮಪ್ಪ ಹೀಗಿದ್ದಾನೆ, ತಲೆ ಮೇಲೆ ಚಂದ್ರ ಇದ್ದಾನೆ, ಏನೋ ಹೇಳೋ ಪರಿಚಯ ಮಾಡಿಸ್ಬೇಕಲ್ವಾ? ಪರಿಚಯ ಮಾಡಿಸದಷ್ಟು ಬುದ್ಧಿಹೀನಳು ಅವಳು. ಇನ್ನು ಮನೋಭಿಮಾನಿನಿ ಅವನು. ಏನು ಮನಸ್ಸು ಅನ್ನೋ ಶಬ್ದಕ್ಕೆ ನಾವು ಯಾವ ರೀತಿ ನಾವು ಅದನ್ನು ವಿಶ್ಲೇಷಣೆ ಮಾಡೋಕ್ಕೆ ತುಂಬ ಕಷ್ಟ. ಪ್ರತಿಯೊಂದು ಜೀವನದಲ್ಲಿರ್ತಕ್ಕಂಥ ಮನಸ್ಸನ್ನು ಅಧ್ಯಯನ ಮಾಡುವಂಥ, ನೋಡುವಂಥ ಅವನ ಹೆಸರು ವಿಶ್ವನಾಥ ಅಂತ. ವಿಶ್ವಕ್ಕೆ ಒಡೆಯ. ಅವನಿಗಷ್ಟು ಕಾಮನ್ ಸೆನ್ಸ್ ಬೇಡವಾ? ತನ್ನ ಹೆಂಡತಿ ಇಂಥದ್ದೊಂದು ಬೊಂಬೆ ನಿರ್ಮಾಣ ಮಾಡಿ ತನ್ನ ಜೀವನ ಕೊಟ್ಟಿದ್ದಾಳೆ. ಒಂದ ಅವನು ಮನೋಭಿಮಾನಿನಿ ಅಂತ ಒಪ್ಕೊಳ್ಳೋದು ಬೇಡ, ಒಂದ ಇವಳಿಗೆ ಬುದ್ಧಿ ಇಲ್ಲ ಅಂತ ಒಪ್ಕೊಳ್ಳೋದು.